ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772276567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಮುಂಗಾನಹಳ್ಳಿ ಹೋಬಳಿ ಮತ್ತು ಅಂಬಾಜಿದರ್ಗ ಹೋಬಳಿಯ ವೀರಪಲ್ಲಿ ಗ್ರಾಮ ಮತ್ತು ಮುಂಗಾನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಒಟ್ಟು ಸುಮಾರು 12 ಕಡೆ ಚೆಕ್ ಡ್ಯಾಮ್ಗಳ ಕಾಮಗಾರಿಯನ್ನು ವೀಕ್ಷಣೆ ಅಂದರೆ ಸ್ಥಳ ವೀಕ್ಷಣೆ ಮತ್ತು ಸರಳವಾಗಿ ಕಾರ್ಯಕ್ರಮದ ಪ್ರಾರಂಭ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಶಿಡ್ಲಘಟ್ಟದಲ್ಲಿ ನಡೆದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇದಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಈಗ ಕಾಮಗಾರಿಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಸ್ಥಳದ ಏನಾದರೂ ಸಮಸ್ಯೆ ಇದೆಯಾ ಅಥವಾ ವೈಜ್ಞಾನಿಕವಾಗಿ ಎಲ್ಲಿ ಕಟ್ಟಬೇಕು ಅದನ್ನು ನೋಡೋಣ ಅಂಥೇಳಿ ಖುದ್ದಾಗಿ ನಾನು ಇವತ್ತು ಮುಂಜಾನೆ ವೀರಪಲ್ಲಿಯಲ್ಲಿ ಪ್ರಾರಂಭ ಮಾಡಿ ಈಗ ಇಲ್ಲಿ ನಮ್ಮ ಎಸ್ಗಳಹಳ್ಳಿ ಗ್ರಾಮದ ಸಮೀಪದಲ್ಲಿ ಬಂದಿದ್ದೀವಿ. ಇದು ಭಾಳ ಒಂದು ಮಹತ್ತರವಾದಂಥ, ನನಗೆ ಭಾಳ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಾನು ಹಿಂದೆ ಸುಮಾರು ಒಂದು ವರ್ಷದಿಂದ ಹೇಳ್ಕೊಂಡು ಬರ್ತಾಯಿದ್ದೆ. ಸುಮಾರು 140 ಕೋಟಿಗಳ ಯೋಜನೆಯನ್ನು ನಾವು ರೆಡಿ ಮಾಡಿದ್ದೀವಿ. ಕುಶಾವತಿ ನದಿಗೆ ಅಲ್ಲಲ್ಲಿ ಅಡ್ಡಲಾಗಿ ಸೀರೀಸ್ ಆಫ್ ಚೆಕ್ ಡ್ಯಾಮ್ ಅಂತ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಮ್ಮಿ ಅಂತರದಲ್ಲಿ ಚೆಕ್ ಡ್ಯಾಮ್ ಮತ್ತು ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಬೇಕು. ಯಾಕಂದರೆ ಇಲ್ಲಿ ಸುಮಾರು 50 ಮೀಟ್ರಿಂದ ಹಿಡಿದು ಸುಮಾರು 100 ಮೀಟ್ರ್ವರೆಗೂ ವಿಸ್ತೀರ್ಣ ಇದೆ. ಬಹುಶಃ ಇಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಹೇಳಬೇಕು, ಅವರ್ಯಾರು ಬಹುಶಃ ಬಾಲ್ಯದಲ್ಲಿ ನೋಡಿಲ್ಲ ಅಂತ ಕಾಣ್ತದೆ. ಇದನ್ನು ಯಾರ್ಯಾರು ಹೂಳು ತೆಗೆಯುವಂಥದ್ದಾಗ್ಬೋದು, ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಇದನ್ನು ಆಳ ಮಾಡುವಂಥದ್ದು, ಈ ಎಲ್ಲ ಪ್ರಯತ್ನಗಳು ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿರ್ತದೆ. ಇದನ್ನು ಮಾಡಬೇಕು ಮತ್ತು ಒಂದು 2-3 ವರ್ಷದಲ್ಲಿ ಒಂದು ಒಳ್ಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ ಎಲ್ಲ ತುಂಬುವಂಥ ಅವಕಾಶ ಇರ್ತದೆ. ನಾನು ಪ್ರತಿ ವರ್ಷ ಇದು ತುಂಬುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಯಾಕಂದರೆ 2-3 ವರ್ಷದಲ್ಲಿ ನಮಗೆ ಒಂದೊಂದು ಸತಿ ಒಳ್ಳೆ ಮಳೆ ಆಗುತ್ತೆ. ಆಮೇಲೆ ಈ ಭಾಗದಲ್ಲಿ ಚೆನ್ನಾಗಿ ಮಳೆನೂ ಆಗುತ್ತೆ. ಮಳೆ ಆದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂತಾಗ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಈಗ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಗಳಾಗಿದ್ದಾವೆ ಅಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ. ರೈತರಿಗೆ ಒಂದು ರೀತಿ ವರದಾನವಾಗಿದೆ ಮತ್ತು ಒಳ್ಳೆ ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೂ ಅವರಿಗೆ ಅವಕಾಶ ಆಗಿದೆ. ಅದರಿಂದ ಈಗ ಮೊದಲನೇ ಹಂತದಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ನಾವು ಸುಮಾರು 12 ಸ್ಥಳಗಳಲ್ಲಿ ಮಾಡ್ತಾಯಿದ್ದೀವಿ. ಈಗ ಮುಂದಿನ ಒಂದು 15-20 ದಿವಸಗಳ ಒಳಗಾಗಿ ಮತ್ತೊಮ್ಮೆ ಈ ಕಡೆ ಬರ್ತೇನೆ. ಸುಮಾರು 48 ಕೋಟಿಯಲ್ಲಿ ನಾವು ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಾವು ಸುಮಾರು ಇನ್ನೂ ಒಂದು 10-12 ಚೆಕ್ ಡ್ಯಾಮನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗ ನಮಗೆ ಸುಮಾರು 89 ಕೋಟಿ ಮಂಜೂರಾಗಿದೆ. ಇನ್ನು ನಮಗೆ 140 ಕೋಟಿಯಲ್ಲಿ ಇನ್ನೂ 51 ಕೋಟಿ ಮಂಜೂರಾಗಬೇಕು. ಅದರ ಪ್ರಯತ್ನವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿ ಈ ಒಂದು ಕುಶಾವತಿಯ ನದಿಯ ಸಂಪೂರ್ಣ ವಿಸ್ತೀರ್ಣವನ್ನು ಖುಲ್ಲಾ ಮಾಡುವಂಥದ್ದು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಪೂರ್ಣ ಮಾಡುವಂಥದ್ದು, 6 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು, ಬಂಡಕೋಟೆ ಹತ್ರ ಇರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ನ ಮುಖಾಂತರ ಮತ್ತು ಮಿಂಡಗಲ್ ಒಡ್ಡಿಂದ ನೀರು ಹರಿತದೆ, ಅದರ ಮುಖಾಂತರ ಸುಮಾರು ಒಂದು 15-16 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು, ಆ ಕೆರೆಗಳ ಅಭಿವೃದ್ಧಿ, ಇವೆಲ್ಲವನ್ನು 51 ಕೋಟಿಯಲ್ಲಿ ತೆಗೆದುಕೊಂಡಿದ್ದೀವಿ. ಒಟ್ಟಾರೆಯಾಗಿ ಇದು ಭಾಳ ದೊಡ್ಡ ಒಂದು ಕಾರ್ಯಕ್ರಮ. ಇದು ಆದರೆ ಈ ಭಾಗ ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಈ ಭಾಗದಲ್ಲಿ ಈಗ ಒಂದು ರೀತಿ ವರದಾನವಾಗಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಇಲ್ಲಿರ್ತಕ್ಕಂಥ ಮುಖಂಡರು ಅಷ್ಟೇ, ಅವ್ರಿಗೂ ಗೊತ್ತಿದೆ. ಯಾಕಂದರೆ 2015-2022ರಲ್ಲಿ ಬಂದಂಥ ಮಳೆ ನಾವು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಮಳೆ ಹರಿದಂಥ ಆ ರಭಸ ನೋಡಿದಾಗ ಬಹುಶಃ ಒಂದು ಮಳೆ ಆ ರೀತಿ ಆದರೆ ಸಾಕು, ಒಂದು ರಾತ್ರಿಯಲ್ಲೇ ನಾವು ಮಾಡುವಂಥ ಎಲ್ಲ ಚೆಕ್ ಡ್ಯಾಮ್ಗಳು ತುಂಬೋಗ್ತಾ ನೋಡಿ. ಆ ಮಟ್ಟಕ್ಕೆ ಅವತ್ತು ನೀರು ಹರಿದಿರ್ತಕ್ಕಂಥದ್ದು ನನ್ನ ಹತ್ರ ವೀಡಿಯೋ ಇದೆ.
ಅದರಿಂದ ಅದನ್ನು ನೋಡೇ ನನಗೆ ಪ್ರೇರೇಪಿತರಾಗಿದ್ದಾರೆ, ಈ ರೀತಿ ಮಾಡಲೇಬೇಕು ಇದು ಅಂತಕ್ಕಂಥದ್ದು. ನಮ್ಮ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನ್ನನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಆಯಿತು. ಅದೇ ರೀತಿ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಆಯಿತು. ನಮಗೆ ಸಚಿವರು ಕೂಡ ಸಂಬಂಧಪಟ್ಟಂಥ ಎಲ್ಲ ಸಚಿವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಬೋಸರಾಜ್ ಅವರು ಇವರ ಸಹಕಾರದಿಂದ ಇವತ್ತು ಇದು ನಮಗೆ ನಮ್ಮ ಕನಸು ನನಸಾಗ್ತಕ್ಕಂಥ ಕೆಲಸ ಆಗ್ತಾ ಇರೋದ್ರಿಂದ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತೇನೆ. ಮತ್ತು ಕಾಮಗಾರಿ ಕೂಡ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ನಮ್ಮ ಇಂಜಿನಿಯರ್ಸ್ಗಿರ್ಬೋದು ಮತ್ತು ಗುತ್ತಿಗೆದಾರರಿಗಿರ್ಬೋದು ಸೂಚನೆ ಕೊಟ್ಟಿದ್ದೀವಿ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಇಲ್ಲಿರ್ತಕ್ಕಂಥ ಭಾಗದ ಮುಖಂಡರು ನಮ್ಮ ಗಮನಕ್ಕೆ ತಂದರೆ ಖಂಡಿತ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅವ್ರಿಗೇನಾದರೂ ಇದರಿಂದ ಅನಾನುಕೂಲ ಆಗುವಂಥದ್ದು, ಅದಕ್ಕಿಂತ ಏನಾದರೂ ಅವರಿಗೆ ಸಹಾಯ ಆಗ್ತಕ್ಕಂಥ ಏನಾದರೂ ಇದ್ದರೆ ಆ ಒಂದು ವಿನ್ಯಾಸದಲ್ಲಿ ಕೆಲವು ಮಾರ್ಪಾಟುಗಳನ್ನು ಕೂಡ ಮಾಡ್ಕೋಬೇಕು. ಯಾಕಂದರೆ ರೈತರಿಗೆ ಇಲ್ಲಿ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಆದಂಥ ಸಂದರ್ಭದಲ್ಲಿ ಜಮೀನು ಈ ಕಡೆ ದಾಟಿ ಹೋಗುವಂಥ ಸಂದರ್ಭಗಳು ಬರ್ತವೆ. ಅದಕ್ಕೆ ಏನಾದರೂ ಸಹಕಾರ ಬೇಕಾಗ್ಬೋದು. ಮುಂದಿನ ದಿವಸದಲ್ಲಿ ನೀರು ನಿಂತುಬಿಟ್ರೆ ಬಹುಶಃ ಅದು ಸಮಸ್ಯೆ ನಮ್ಮ ಮುಂದೆ ಬರ್ತದೆ. ಯಾಕಂದರೆ ನೀರು ನಿಂತಿದೆ, ನಮಗೆ ಆ ಕಡೆ ದಾಟಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆ ಬರ್ತದೆ. ನೋಡೋಣ, ಈಗ ಮೊದಲು ಇದು ಈ ಹಂತದಲ್ಲಿ ಈ ಒಂದು ಕಾರ್ಯ ಆಗಲಿ, ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ನನಗೆ ಭಾಳ ಒಂದು ನನ್ನ ರಾಜಕೀಯ ಜೀವನದಲ್ಲಿ ಒಂದು ಹಲವಾರು ಕೆಲಸಗಳು ನನಗೆ ತೃಪ್ತಿ ತಂದಿದೆ. ಇದು ಭಾಳ ಹೆಚ್ಚಿನ ರೀತಿಯಲ್ಲಿ ನನಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಭಾಗದ ಜನರಿಗೆ ಒಂದು ಒಳ್ಳೇದು ಮಾಡ್ತಾ ಇದ್ದೀನಿ ಅಂತಕ್ಕಂಥ ತೃಪ್ತಿ ನನಗಿದೆ. ಅದರ ಫಲ ಈ ಭಾಗದ ಜನ ಅದು ಆದಂಥ ನಂತರದಲ್ಲಿ ಬಹುಶಃ ಅದರ ಪ್ರಾಮುಖ್ಯತೆ ಗೊತ್ತಾಗ್ತಿದೆ ಅಂತ ನಾನು ಭಾವಿಸ್ತೇನೆ. 119 ಕೆರೆಗಳಲ್ಲಿ ಎಚ್ ಎನ್ ವ್ಯಾಲಿಯಲ್ಲಿ ಈ ಹೋಬಳಿಯಲ್ಲಿ ಒಂದು ಸುಮಾರು 34 ಕೆರೆಗಳನ್ನು ತುಂಬಿಸ್ತೇವೆ ಎಚ್ ಎನ್ ವ್ಯಾಲಿ. ಅದು ಬೇರೆ ಪ್ರತ್ಯೇಕ ಇದೆ. ಈಗ ಮುರುಗಮಲ ಹೋಬಳಿಯಲ್ಲಿ ಸುಮಾರು 54 ಕೆರೆ ಆಗುತ್ತೆ, ಕೆ ಸಿ ವ್ಯಾಲಿಯಲ್ಲೂ ತುಂಬ್ತದಲ್ಲಿ. ಆದರೆ ಇಲ್ಲಿಗೆ ನಾವು ಎಚ್ ಎನ್ ವ್ಯಾಲಿಯಲ್ಲಿ ನೀರು ತರ್ತಾ ಇದ್ದೀವಿ. ಆದರೆ ಇದಕ್ಕೆ ನಾವು ಲಿಂಕ್ ಕೊಡೋದಿಲ್ಲ ಸದ್ಯಕ್ಕೆ ಎಚ್ ಎನ್ ವ್ಯಾಲಿ. ಈಗ ಇದು ಕೇವಲ ಮಳೆ ನೀರು ಬರುವಂಥದ್ದು. ಎಚ್ ಎನ್ ವ್ಯಾಲಿ ನೀರು ನೇರವಾಗಿ ಕೆರೆಗಳು ಕೊಡುವಂಥದ್ದಿದೆ. ಅದರಿಂದ ಇದಕ್ಕೆ ಎಚ್ ಎನ್ ವ್ಯಾಲಿ ಇದಕ್ಕೆ ಜೋಡಣೆ ಮಾಡಲ್ಲ ಸದ್ಯಕ್ಕೆ. ಮುಂದೆ ನೋಡೋಣ, ನೀರಿನ ಪ್ರಮಾಣ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಎಚ್ ಎನ್ ವ್ಯಾಲಿ ನೀರು ಕೊಟ್ಟರು ಕೂಡ ನಿರಂತರವಾಗಿ ನೀರಿರುವಂಥ ಸಾಧ್ಯ ಆಗುತ್ತೆ. ನಮ್ಮ ಚಿಂತಾಮ ತಾಲೂಕು MC ಆಂಜನೇಯ ಕುಟುಂಬ ಅಂದರೆ ನಮಗೆ ತುಂಬ ಹೆಮ್ಮೆ. ಯಾಕೆಂದರೆ ಮೊದಲಿನಿಂದಲೂ ಅವರು ನಮಗೋಸ್ಕರ ಬಹಳ ಶ್ರದ್ಧಪಟ್ಟು ಈ ಚಿಂತಾಮ ನೋಡಿದರೆ ಆ ಕಾಲದಲ್ಲೇ ಪಾಲಿಟೆಕ್ನಿಕ್ ಎಲ್ಲ ನಮ್ಮ ಮತ್ತು ಇಲ್ಲಿ ಅವ್ರು ಪಾಲಿಟೆಕ್ನಿಕ್ ತಂದು ಕೊಟ್ಟರು. ಇಂಪ್ರೂವ್ಮೆಂಟು ಪಾರ್ಕ್ಗಳು ಅದು ಇದು ಬೇಕಾದಷ್ಟು ಮಾಡಿದ್ರು. ಹಾಗೆ ಚೌರಿಟಿ ಸಹ ಏನೋ ನಮಗೆ ಬೇಕಾದಷ್ಟು ಕೆಲಸಗಳು ಉಪಯೋಗ ಮಾಡಿದ್ರು. ಆದರೆ ಅವರ ಮಗನಾದ ಇವರು ಸುಧಾಕರ್ ರೆಡ್ಡಿ ಅವರು ಕಾರಣದಿಂದ ಕೆಲವು ವರ್ಷಗಳು ಇಚ್ಚುದಕ್ಕಾಯಿತು. ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ದು, ಏನಪ್ಪ ನಮ್ಮ ತಾಲೂಕು ಆಗೋಯ್ತು, ಏನು ಕೆಲಸ ನಡೀತಾ ಇಲ್ಲ, ಏನಪ್ಪ ಮಾಡುವುದು ಅಂತ ಯೋಚನೆ ಬಂತು. ಆ ಭಗವಂತನೇ ಇವರನ್ನು ನಮಗೆ ತೋರಿಸಿ ಇಲ್ಲಿಗೆ ಕಳಿಸಿದ್ದಾರೆ. ಇವರ ಮುಖಾಂತರ ನಮಗೆ ಕೆಲಸ ಹೆಂಗಾಗ್ತೈತೆ ಅಂದರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಮನಸ್ಸಿನಲ್ಲೂ ಅನುದಿನವೂ ಇವರನ್ನ ಜ್ಞಾಪಕ ಇರುತ್ತೆ ನಮಗೆ. ಏನು ಮಾಡ್ತಾ ಇದ್ದಾರಪ್ಪ, ಇಲ್ಲಿ ರೋಡ್ಗಳು ಇಷ್ಟ ಆಗ್ತಾ ಇದೆ, ಹಾಸ್ಪಿಟಲ್ಗಳು ಇಷ್ಟ ಆಗ್ತಾ ಇದೆ, ಕ್ರೀಡೆಗಳು ಇಷ್ಟ ಆಗ್ತಾ ಇದೆ, ಪ್ರತಿಯೊಬ್ಬ ಜಾತಿಯವರೆಗೂ ಸೈಟ್ಗಳು ಕೊಟ್ಟಿದ್ದಾರೆ ಏನಾದರೂ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಇಷ್ಟೆಲ್ಲ ಮಾಡೋ ಮಹನೀಯರು ನಮ್ಮ ಸುಧಾಕರ್ ರೆಡ್ಡಿ ಅವರು. ಇವರನ್ನು ನಾವು ಮರೆತರೆ ನಿಜವಾಗಿ ನಾವು ಬದುಕುವುದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಮನುಷ್ಯರನ್ನು ನಾವು ಯಾವಾಗಲೂ ನೆನೆದು ಇವರಿಗೆ ಓಟ್ ಹಾಕಲೇಬೇಕು. ಎಂಥವ್ರನ್ನ ಹೋಗಿ ಎಷ್ಟೇ ನಮಗೆ ತೊಂದರೆಗಳಿದ್ದರೂ ಇವರನ್ನು ನಾವು ಮರೆಯಬಾರ್ದು. ದಯವಿಟ್ಟು ಇವರನ್ನು ಮರೆದರೆ ನಮಗೆ ನಿಜವಾಗಿ ನಾವು ಉದ್ಧಾರ ಆಗುವುದಿಲ್ಲ. ಎಲ್ಲರೂ ಇವರನ್ನೇ ನಂಬಿಕೊಂಡು ಕೆಲಸ ಮಾಡಬೇಕು. ಇಂಥ ಮಹನೀಯರು ನಮಗೆ ಸಿಕ್ಕುವುದಿಲ್ಲ. ಇವರು ನಮಗೋಸ್ಕರ ದೇವರ ಸೃಷ್ಟಿಯಾಗಿ ಮಾಡಿ ನಮಗೆ ಇಲ್ಲಿ ಕಲಿಸಿದ್ದಾರೆ. ಇಂಥವರನ್ನು ನಾವು ಎಂದೂ ನೋಡುವುದೇ ಇಲ್ಲ. ಇಂಥ ಒಳ್ಳೆಯವರು ನಾವು ಸಿಕ್ಕುವುದಿಲ್ಲ. ದಯವಿಟ್ಟು ಮುಂದಿನ ಪೀಳಿಗೆಯಲ್ಲಿ ಮುಂದಿನ ಎಲೆಕ್ಷನ್ನಲ್ಲಿ ಇವರನ್ನು ಮರೆಯಲೇಬಾರದು. ನನ್ನ